ಕಲಬುರಗಿ ಜಿಲ್ಲೆಯಲ್ಲಿ ಹನಿ ಟ್ರ್ಯಾಪ್ ನಡೆಸಿದ ಪ್ರಕರಣ ಸಂಬಂಧ ಮತ್ತೊಬ್ಬ ಆರೋಪಿಯನ್ನ ಬಂಧಿಸಲಾಗುತ್ತೆ. ಪ್ರಭುಲಂಗ ಹಿರಾಮಠ ಎಂಬುದನ್ನ ಬಂಧಿಸಿದ್ದಾರೆ ಪೊಲೀಸರು. ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಉದ್ಯಮಿಯೊಬ್ಬರಿಂದ 36 ಲಕ್ಷ ರೂಪಾಯಿ ಹಣವನ್ನ ದೋಚಿದ್ದಾರಂತೆ ಖದೀಮರು. ಇದೀಗ ಈ ಪ್ರಕರಣ ಸಂಬಂಧಪಟ್ಟಂತೆ ಮತ್ತೊಬ್ಬ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಪ್ರಭುಲಿಂಗ ಹಿರೇಮಠ ಅಂತೆ ಈತನ ಹೆಸರು. ಈತನನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಇದೀಗ ಕೇಸ್ ದಾಖಲಾಗಿದೆ. 30 ಲಕ್ಷ ರೂಪಾಯಿ ಹಣವನ್ನ ದೋಚಿದ್ದಾರೆ ಈ ಖದೀಮರು. ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಈಗ ಈ ಪ್ರಕರಣ ಸಂಬಂಧಪಟ್ಟಂತೆ ಕೇಸ್ ದಾಖಲಾಗಿದೆ. ಅಷ್ಟೇ ಅಲ್ಲ, ಈ ಆರೋಪಿ ಏನಿದ್ದಾನೆ 36 ಲಕ್ಷ ರೂಪಾಯಿ ಹಣವನ್ನ ದೋಚಿದ್ದಾನಂತೆ. ಉದ್ಯಮಿಯೊಬ್ಬರಿಂದ ಕದ್ದಿದ್ದಂತೆ ಖದೀಮರು. ಪ್ರಕರಣ ಸಂಬಂಧ ಮತ್ತೊಬ್ಬ ಆರೋಪಿಯನ್ನ ಈಗ ಬಂಧಿಸಿದ್ದಾರೆ ಪೊಲೀಸರು. ಪ್ರಕರಣ ಸಂಬಂಧಪಟ್ಟಂತೆ ಇನ್ನು ವಕೀಲ ಹಣವಂತ ಯಳಸಿಂಗಿಗೆ ಹಣವನ್ನ ನೀಡಿದ್ದಾನಂತೆ ಈ ಆರೋಪ ಇದೆ. ಈ ಆರೋಪಿ ಮೇಲೆ ವಿಡಿಯೋ ಹೇಳಿಕೆಯನ್ನ ಬಿಟ್ಟಿದ್ದಾರೆ ಈಗ ಆರೋಪಿ ಪ್ರಭುಲಿಂಗ ಹಿರೇಮಠ. ಒಮ್ಮೆ 8 ಲಕ್ಷ ರೂಪಾಯಿ, ಮತ್ತೊಮ್ಮೆ 6 ಲಕ್ಷ ರೂಪಾಯಿ, ಒಟ್ಟು 14 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಆ ವಿಡಿಯೋ ಹೇಳಿಕೆಯನ್ನ ಬಿಟ್ಟಿದ್ದಾರೆ. ಎಷ್ಟೆಷ್ಟು ಲಕ್ಷವನ್ನ ತೆಗೆದುಕೊಂಡಿದ್ದಾರೆ ಅಂತ. ಅದನ್ನ ಹೆಸರು ಹನುಮಂತ ಅಂತೆ. ಹನುಮಂತ ಯಳಸಂಗಿಗೆ ಕೊಟ್ಟಿದ್ದಾಗಿ ಹೇಳಿಕೆಯನ್ನ ನೀಡಿದ್ದಾನೆ. ಸಾಮಾಜಿಕ ಜಾಲತಾಣದ ಮೂಲಕ ವಿಡಿಯೋನ ಹೇಳಿಕೆ ಬಿಟ್ಟಿದ್ದಾನೆ ಪ್ರಭುಲಿಂಗ ಹಿರೇಮಠ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ ಕಲಬುರಗಿ ನಗರ ಪೊಲೀಸರು. ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ ಸ್ಟೇಷನ್ ಬಜಾರ್ ಪೊಲೀಸರು. ನನ್ನ ಅಕೌಂಟ್ ರಾಜುಲ್ ಎಂ ಟಿ ಅನ್ನೋರು ಒಂದು 6 ಲಕ್ಷ ರೂಪಾಯಿ ನನ್ನ ಅಕೌಂಟಿಗೆ ಹಾಕೋರು ಫಸ್ಟ್. ಮತ್ತು ಇನ್ನೂ ಒಂದು 8 ಲಕ್ಷ ರೂಪಾಯಿ ನನ್ನ ಅಕೌಂಟಿಗೆ ಹಾಕೋರು. ವಿಡ್ರಾಲ್ ಮಾಡ್ಕೊಂಬ ಪ್ರಭು ಅಂತೇಳಿ ಸರಿ ಕೊಡವ ಅಂಥೇಳಿ ನನಗೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ನನ್ನ ಅಕೌಂಟಿಗೆ ನಾನು ಟ್ರಾನ್ಸ್ಫರ್ ಮಾಡಿ ನಾ ಅವ್ರಿಗೆ ಒಯ್ದು ವಿಡ್ರಾಲ್ ಮಾಡಿ ಕೊಟ್ಟರು ನನಗೆ ಸಾಬರ್ ಮನೆಗೆ ಹೋಗಿ ಕೊಡೋದಪ್ಪ ಅಂತೇಳಿ ಒಂದು ದಿವಸ ಮಾರ್ನಿಂಗ್ ನಮ್ಮ ಮನೆಗೆ ಬಂದಿರಿ 9-9:30 ಗಂಟೆಗೆ 8-9 ಬಂದಮೇಲೆ ಸರ್ ಮನೆಗೆ ಹೋಗ್ಬರಮ್ಮ, ಅವ್ರಿಗೆ ದುಡ್ಡು ಕೊಟ್ಟು ಬರಮ್ಮ, ನಂದೆಲ್ಲ ಗೊತ್ತಾಗೈತೆ ಸರಿಗೆ ಅಂಥೇಳಿ ರಾಜುಲ್ ಎಂಟಿ ನಾ ಇಬ್ಬರು ಕಲ್ತು ಅವ್ರ ಮನೆಗೆ ಹೋಗಿ ದುಡ್ಡು ಕೊಟ್ಟು ಬಂದಿದ್ದಾರೆ ಸರ್. ಬೇಕಾದ್ರೆ ಕ್ಯಾಮ್ರಾ ಚೆಕ್ ಮಾಡ್ಬೋದು ರೀ ಸರ್. ನಾ ಹೋಗಿ ನೋಡ್ರಿ ಒಂದು 20 ದಿವಸದಿಂದ ನಾ ಹೋಗಿದ್ದು ಪ್ರೂಫ್ ಅದ ನೋಡ್ರಿ ಸರ್ ಮನ್ಯಾಗ. ರಾಜುಲ್ ಎಂಟಿ ಅನ್ನೋರು ಒಂದು ಇನ್ನು ಯುವತಿಯರನ್ನ ಬಳಸಿಕೊಂಡು ಹನಿ ಟ್ರ್ಯಾಪ್ ರೇಪ್ ಕೇಸ್ ಸಂಬಂಧಪಟ್ಟಂತೆ A1 ರಾಜು ಲೇಂಘಟಿ ಯುವತಿಯ ನಡುವಿನ ಆಡಿಯೋ ಇದೀಗ ವೈರಲ್ ಆಗಿದೆ. ಉದ್ಯಮಿಯೊಬ್ಬರ ಬಳಿ ಪಡೆದ ಹಣದ ಬಗ್ಗೆ ಯುವತಿ ಜೊತೆ ಏನ್ ಚರ್ಚೆ ಮಾಡಿದ್ದಾರೆ ಆ ಆಡಿಯೋ ಒಂದು ಈಗ ವೈರಲ್ ಆಗಿದೆ. ಆ ಆಡಿಯೋದಲ್ಲಿ ಏನಿದೆ ಅಂದ್ರೆ, ಡೀಲ್ ಹಣದ ಬಗ್ಗೆ ಉದ್ಯಮಿಗೆ ಕ್ಲಾರಿಟಿಯನ್ನ ಕೊಟ್ಟಿದ್ದಾನಂತೆ ಈ ರಾಜು ಲೇಂಘಟಿ. 40 ಲಕ್ಷಕ್ಕೆ ಡೀಲ್ ಆಗಿ 10 ಲಕ್ಷ ರೂಪಾಯಿ ಹಣ ಕೊಟ್ಟಿದ್ದಾರೆ ಅಂತ ರಾಜು ಹೇಳಿದ್ದಾನಂತೆ ಆಡಿಯೋದಲ್ಲಿ. 40 ಲಕ್ಷದ ಡೀಲ್ ಹಣದ ಬಗ್ಗೆ ಗೊಂದಲ ಸೃಷ್ಟಿಸಿಕೊಂಡಿದೆ ಈ ಗ್ಯಾಂಗ್. ಯುವತಿ ಜೊತೆ ಮಾತಾಡ್ತಿದ್ದಾಗಲೇ ಉದ್ಯಮಿಗೆ ಕರೆ ಮಾಡಿದ್ರು. ಯುವತಿ ಸೇರಿ ಎಲ್ಲರಿಗೂ ತಲಾ 2 ಲಕ್ಷ ರೂಪಾಯಿ ಹಂಚಿಕೊಳ್ಳುವ ಬಗ್ಗೆ ಮಾತನಾಡಿದ್ದಾರೆ. 40 ಲಕ್ಷಕ್ಕೆ ಡೀಲ್ ಆಗಿ 10 ಲಕ್ಷ ಹಣ ಕೊಟ್ಟಿದ್ದಾನೆ ಅಂತ ರಾಜು ಹೇಳಿದ್ದಾನಂತೆ ಆಡಿಯೋದಲ್ಲಿ. ಉಳಿದ ಹಣ ಆಮೇಲೆ ನೀಡೋದಾಗಿ ಕೂಡ ಹೇಳಿದ್ದಾನಂತೆ ಈ ರಾಜು ಲೇಂಘಟಿ. ಯುವತಿ ಸೇರಿ ಎಲ್ಲರಿಗೂ ಕೂಡ ತಲಾ 2 ಲಕ್ಷ ರೂಪಾಯಿ ಹಂಚಿಕೊಳ್ಳುವ ಬಗ್ಗೆ ಮಾತನಾಡಿದ್ದಾನೆ ಆ ಆಡಿಯೋದಲ್ಲಿ ಇದೆ. ಪ್ರಭು ಹಿರೇಮಠ ನಮಗೆ ಗೊಂದಲ ಸೃಷ್ಟಿಸುತ್ತಿದ್ದಾನೆ ಅಂತಾನೂ ಕೂಡ ಹೇಳಿದ್ದಾನಂತೆ ರಾಜು. हेलो हाँ हाँ क्या फोन बिजी आएगा तो नहीं लगाना नहीं आता है। हाँ भैया से बात कर रही थी, बोलो। क्या बोल रहे हो? कुछ नहीं, तुमने पैसे दिया उसको 70,000 रुपए ना? हाँ हाँ वही बोल रहा था। मैं डाल तू अभी, नहीं तो सुबह डाल तू बोल रहा था। अभी दिया है? हाँ हाँ और बाकी का ना हाँ अभी 15 दिन अच्छा बोले अभी हम्म अगले महीना 10 तारीख तक करते बोले वो। हम्म हाँ अगले महीने 10 तारीख को। हाँ अभी 25 है, आज 15 दिन। अच्छा हाँ वो कितने पैसों का हुआ है? 40 का हुआ है कंफर्म? तेरे को भी कंफ्यूज करेगा वो। हेलो हाँ ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ
ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವಕುಮಾರ್, ಈಗ ಈ ಪ್ರಕರಣ ಸಂಬಂಧಪಟ್ಟಂತೆ ಮತ್ತೊಬ್ಬ ಆರೋಪಿಯನ್ನ ಬಂಧಿಸಿದ್ದಾರೆ. ಅವನ ಪಾತ್ರ ಏನು ಇದರಲ್ಲಿ ಮತ್ತು ವಿಚಾರಣೆ ಆರಂಭ ಆಗಿದೆಯಾ ಆತನದ್ದು ಏನು? ಖಂಡಿತ ಉದ್ಯಮಿಯೊಬ್ಬರನ್ನ ಏನು ಹನಿ ಟ್ರ್ಯಾಪ್ಗೆ ಕೆಡ್ಡಾಗಿ ಕೆಡಿರ್ತಕ್ಕಂಥ ಒಂದು ಪ್ರಕರಣ ಈಗ ಸಾಕಷ್ಟು ಗಂಭೀರತೆಯನ್ನ ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಏನು ಪ್ರಮುಖವಾಗಿ ಏನು ಹಿರೇಮಠಿದ್ದಾರೆ, ಈ ಹಿರೇಮಠ್ನಿಂದ ಈ ಒಂದು ಎಲ್ಲಾ ಪ್ರಕರಣದಲ್ಲಿ ಹೆಚ್ಚಾಗಿ ಪ್ರಕರಣದಲ್ಲಿ ಆತನೇ ಪ್ರಮುಖ ಆರೋಪಿ ಅನ್ನುವಂಥದ್ದು ಇಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಅದರಲ್ಲೂ ಸಹ FIR ನಲ್ಲೂ ಸಹ ಪ್ರಭುಲಿಂಗ ಹಿರೇಮಠ ಅವರ ಹೆಸರೇ ಪ್ರಮುಖವಾಗಿರ್ತಕ್ಕಂಥದ್ದು. ಈಗಾಗಲೇ ಏನು ಪ್ರಭುಲಿಂಗ ಹಿರೇಮಠನ ಪೊಲೀಸರು ಬಂಧನ ಮಾಡೋದಕ್ಕಿಂತ ಮುಂಚೆ ಒಂದು ವಿಡಿಯೋವನ್ನ ಮಾಡ್ತಾನೆ. ಏನು ಉದ್ಯಮಿಯೊಬ್ಬರಿಂದ ಪಡೆದಿರ್ತಕ್ಕಂಥ ಹಣವನ್ನ ಅಕೌಂಟ್ಗೆ ವರ್ಗಾವಣೆಯನ್ನ ಮಾಡಿಕೊಂಡು ಏನು ಯಳಸಂಗಿ ಅವರಿಗೆ ಹಣವನ್ನ ವಿಡ್ರಾಲ್ ಕೊಟ್ಟಿರೋದಾಗಿ ಅವರು ವಿಡಿಯೋವನ್ನ ಮಾಡಿರ್ತಕ್ಕಂಥದ್ದು. ಜೊತೆಗೆ ಹಣವನ್ನ ಕೊಡ್ಬೇಕಾ ಅವ್ರ ಮನೆಗೆ ಹೋಗಿ ಕೊಟ್ಟಿರ್ತಕ್ಕಂಥದ್ದು. ಮನೆಯಲ್ಲಿ CC ಕ್ಯಾಮೆರಾಗಳು ಸಹ ಇವೆ. ಆ CC ಕ್ಯಾಮೆರಾಗಳನ್ನ ಚೆಕ್ ಮಾಡಿದ್ರೆ ಅಲ್ಲಿ ನಾನು ಹಣ ತೆಗೆದುಕೊಂಡು ಹೋಗಿ ಕೊಟ್ಟಿರೋದು ಗೊತ್ತಾಗುತ್ತೆ ಅನ್ನುವಂಥದ್ದು ಒಂದು ವಿಡಿಯೋವನ್ನ ಇಲ್ಲಿ ವೈರಲ್ ಮಾಡಿಬಿಟ್ಟಿರ್ತಕ್ಕಂಥದ್ದು. ಈ ಕಡೆ ಇನ್ನೊಂದು ಕಡೆ ಏನಪ್ಪಾ ಅಂತಂದ್ರೆ ಈ ಆರೋಪಿ ಇನ್ನೊಬ್ಬರ ರಾಜು ಲಿಂಗ್ಟಿ ಏನ್ ಬಂಧನ ಆಗಿದ್ದಾನೆ. ಆ ರಾಜು ಲಿಂಗ್ಟಿ ಮತ್ತು ಯುವತಿಯ ನಡುವೆ ನಡೆದಿರ್ತಕ್ಕಂಥ ಒಂದು ಸಂಭಾಷಣೆಯು ಸಹ ವೈರಲ್ ಆಗಿರ್ತಕ್ಕಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉದ್ಯಮಿಯಿಂದ ಸುಮಾರು 40 ಲಕ್ಷ ರೂಪಾಯಿ ಹಣದ ಡೀಲ್ ಅನ್ನ ಇಲ್ಲಿ ಒಪ್ಪಿಕೊಂಡಿರ್ತಕ್ಕಂಥದ್ದು. ಈ ಹಣದ ಒಂದು ಕ್ಲಾರಿಫೈ ಬಗ್ಗೆ ಮಾತನಾಡೋದಕ್ಕೆ ಆ ಯುವತಿ ಮತ್ತು ರಾಜು ಲಿಂಗ್ಟಿ ಇಬ್ರು ಮಾತನಾಡಿಕೊಂಡಿರ್ತಕ್ಕಂಥದ್ದು. ಯುವತಿ ಜೊತೆಗೆ ಮಾತಾಡ್ತಾ ಸಂದರ್ಭದಲ್ಲಿ ರಾಜು ಲಿಂಗ್ಟೇನೆ ಮಾತಾಡ್ತಾನೆ, ಪ್ರಭುಲಿಂಗ ನಿಮಗೂ ಒಂದು ಏನೋ ಡೈವರ್ಟ್ ಅನ್ನ ಮಾಡಿದ್ದಾನೆ, ಕನ್ಫ್ಯೂಸ್ ಅನ್ನ ಮಾಡಿದ್ದಾನೆ. ಇದು ಸುಮಾರು 40 ಲಕ್ಷ ರೂಪಾಯಿಗೆ ಡೀಲ್ ಆಗಿರ್ತಕ್ಕಂಥದ್ದು. ಈಗಾಗಲೇ ಸುಮಾರು 75,000 ರೂಪಾಯಿ ಹಣವನ್ನ ಕೊಟ್ಟಿರ್ತಕ್ಕಂಥದ್ದು. ಇನ್ನು 10 ಲಕ್ಷ ರೂಪಾಯಿ ಸ್ವಲ್ಪ ದಿನದಲ್ಲಿ ಕೊಡ್ತೀನಿ, ಉಳಿದಿರ್ತಕ್ಕಂಥ 30 ಲಕ್ಷ ರೂಪಾಯಿ ಆಮೇಲೆ ಕೊಡ್ತೀನಿ ಅನ್ನೋಂತ ಒಂದು ಮಾತನ್ನು ಸಹ ಆಡಿರ್ತಕ್ಕಂಥ ಈ ಒಂದು ಆಡಿಯೋ ಸಹ ವೈರಲ್ ಆಗಿರ್ತಕ್ಕಂಥದ್ದು. ಈಗಾಗಲೇ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಈ ಒಂದು ಪ್ರಕರಣವನ್ನ ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿರ್ತಕ್ಕಂತಹ ಪೊಲೀಸರು ಈ ಒಂದು ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿರ್ತಕ್ಕಂಥದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.